ಯಾವ ಕಾಲಕ್ಕಾದರೂ ಈ ಎಲ್ಲ ದೇಶಗಳು ಇವತ್ತು ಪಾಕಿಸ್ತಾನ ಆಯಿತು, ಬಾಂಗ್ಲಾ ಆಯಿತು, ಅಥವಾ ಶ್ರೀಲಂಕಾ ಆಯಿತು, ಇದೆಲ್ಲ ಹೆಚ್ಚು ಕಡಿಮೆ ಡಿಕ್ಟೇಟರ್ಶಿಪ್ ಇದ್ದಂಗೆ ಅದ ಅಂತ ನಾವು ಇವತ್ತು ಸ್ಪಷ್ಟ ಹೇಳಬೇಕಾಗಿದೆ. ಇಂಥದ್ರಲ್ಲಿ ಒಂದಿಷ್ಟು ಒಳ್ಳೆಯ ಒಂದು ಆಸಕ್ತಿ ಆಶೆಯನ್ನು ಮೂಡಿಸಿದವರು ಯಾರಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಈ ಮೊಹಮ್ಮದ್ ಯೂನಿಸ್ ಅವರು. ಯೂನಿಸ್ ಇವರು ಆ್ಯಕ್ಚುಲಿ ಒಬ್ಬ ಎಕನಾಮಿಸ್ಟು, ಅರ್ಥತಜ್ಞರು, ಒಳ್ಳೆ ರೀತಿಯಿಂದ ಸಣ್ಣ ಉದ್ಯೋಗ ದೊಡ್ಡದು ಮಾಡಿಕೊಂಡು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಿದರು. ಆರ್ಥಿಕ ಕ್ರಾಂತಿ ಮಾಡಿದರು ಬಾಂಗ್ಲಾದಲ್ಲಿ ಅಂತೇಳಿ ಭಾಳಷ್ಟು ಸುದ್ದಿಗಳು ನಾವು ಕೇಳಿದ್ದೀವಿ. ಇದ್ದ ಎಲ್ಲ ಈವರೆಗೆ ಬಂದಂತಹ ಪ್ರಧಾನಿ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅಥವಾ ಅಧ್ಯಕ್ಷ ಆಗಿರ್ಬೋದು, ಎಲ್ಲರೂ ಒಂದಿಲ್ಲ ಒಂದು ಯಾವುದಾದ್ರೂ ಈ ಒಂದು ಡಿಕ್ಟೇಟರ್ದ ಪ್ರಭಾವಕ್ಕೊಳಗಾದಂಥವ್ರನ್ನ. ಹಾಗೆ ಇವರು ನಮ್ಮ ಖಾಲಿದ ಜಯ ಅವರು, ನಮ್ಮನ್ನು ಆಗಲಿದಂಥ ಇವತ್ತು ಬಾಂಗ್ಲಾದ ಮಾಜಿ ಪ್ರಧಾನಿಯವರು, ಅವರು ಡಿಕ್ಟೇಟರ್ ಬೆಳೆದವ್ರನ್ನ. ತಾವು ತಮ್ಮ ನಂತರ ತಮ್ಮ ಮಕ್ಕಳು ತಮ್ಮ ಸಂಬಂಧಿಕರು ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರನ್ನ. ಇದೆಲ್ಲ ದೇಶದಲ್ಲೂ ಆಗಿದೆ ಹೆಚ್ಚು ಕಡಿಮೆ. ಇಂಡಿಯಾದಲ್ಲಿ ಹೋದ, ಆದರೆ ಇಲ್ಲೊಂದು ಸ್ವಲ್ಪ ಏನೋ 5 ವರ್ಷಕ್ಕೊಮ್ಮೆ ಆದರೂ ಪ್ರಾಮಾಣಿಕವಾಗಿ ಇದ್ದಿದ್ರೆ ಪ್ರಾಮಾಣಿಕ ಅನ್ನಬೇಕಾಗಿದೆ. ಅದ್ರಾಗೂ ಇತ್ತೀಚೆಗೆ SIR ಬಂದ ಮೇಲೆ ಅದನ್ನು ಹೊಂದಲಿಕ್ಕೆ ಆಗ್ತಾಯಿಲ್ಲ. ಆದ್ರೆ ಏನೋ ಒಂದಿಷ್ಟು ಇರ್ಬೋದು ಅಂತ ಭರವಸೆ ಇಟ್ಕೋಬೇಕಾಗಿದೆ. ಉಳಿದ ರಾಷ್ಟ್ರಗಳನ್ನ ನೋಡಿದಾಗ ನಮ್ಮದು ಅಡ್ಡಿ ಇಲ್ಲಪ್ಪ, ಸ್ವಲ್ಪ ಪ್ರಜಾಪ್ರಭುತ್ವ ಐತಿ, ಒಂದಿಷ್ಟು ಮಾತಾಡೋ ಹಕ್ಕೈತಿ, ಒಂದು ಅಭಿಪ್ರಾಯ ಹೇಳುವಂಥ ಹಕ್ಕಿಲ್ಲದವಪ್ಪ ಅಂತ ನಾವು ಒಪ್ಕೋಬೇಕಾಗಿದೆ. ಇದು ಕಾರಣ ಅಂದಿನ ನೆಹರು ಅವರಾಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಲೋಯಾರ್ ಅಂತ ನಾಯಕರು ಬಂದಿದ್ದಾಗಿರ್ಬೋದು, ಅನೇಕ ಒಳ್ಳೊಳ್ಳೆ ನಾಯಕರು ಬಂದು ಹೋದ್ರಿಲ್ಲ, ಅವರೆಲ್ಲರ ಒಟ್ಟು ಪ್ರಭಾವದಿಂದಾಗಿ ಇವತ್ತು ಸ್ವಲ್ಪ ಎಲ್ಲ ರಾಷ್ಟ್ರಗಳಿಗಿಂತಲೂ ನಾವೇ ಶ್ರೀಮಂತ ರಾಷ್ಟ್ರ ಆಗಿಲ್ಲ, ನಾವು ಅಂದ್ಕೊಳ್ತಾ ಇದ್ದೀವಿ 4ನೇ ಶ್ರೀಮಂತ, 3ನೇ ಶ್ರೀಮಂತ. ಆದರೆ ಆ ಶ್ರೀಮಂತ ರಾಷ್ಟ್ರಗಳ ಅಲ್ಲಿ ಬದುಕ ಸ್ಟ್ಯಾಂಡರ್ಡ್ ಆಫ್ ಲೈಫ ನೋಡಿದಾಗ ನಮ್ದು ಏನೂ ಅಲ್ಲ. ಹೀಗಿದ್ದಾಗ ನಾವು ದೊಡ್ಡ ದೇಶದ ಭಾಳ ಜನಸಂಖ್ಯೆ ಅದ, ದುಡ್ಡು ಕೂಡಿರ್ತದಾಗ ನಾವು